ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಂದು ದೇಶದ ಪ್ರಧಾನಮಂತ್ರಿಯ ಸುರಕ್ಷತೆ ಅನ್ನೋದು ತುಂಬಾ ಮುಖ್ಯ. ಅನೇಕ ಬಾರಿ ಭದ್ರತೆಯ ಲೋಪಗಳಿಂದ ಪ್ರಧಾನಮಂತ್ರಿ ರಾಷ್ಟ್ರಪತಿ ತೊಂದರೆ ಅನುಭವಿಸಿದ್ದಾರೆ. ಭದ್ರತೆಯ ಲೋಪಗಳು ಕಾಣಿಸಿಕೊಂಡಾಗ ಅನೇಕ ವಿಮರ್ಶೆಗಳು, ಟೀಕೆಗಳು ಕೇಳಿಸ್ತವೆ. ಕೇಸ್ನ ದಾಖಲಿಸ್ತಾರೆ, ವಿಚಾರಣೆ ನಡೆಸ್ತಾರೆ, ಅದಕ್ಕೆ ಸಂಬಂಧಪಟ್ಟವರ ಮೇಲೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಭದ್ರತೆ ಸುರಕ್ಷತೆಯನ್ನ ಮತ್ತಷ್ಟು ಕಠಿಣ ಮಾಡ್ತಾರೆ. ಬಜೆಟ್ನ ಮೀಸಲಿಡ್ತಾರೆ, ವಾಹನಗಳನ್ನ ಏರ್ಪಡಿಸ್ತಾರೆ. ಯಾಕಂದ್ರೆ ಒಂದು ದೇಶದ ಪ್ರಧಾನಿಯ ಭದ್ರತೆ ತುಂಬಾ ಮುಖ್ಯ. ಅದರಲ್ಲೇನಾದ್ರೂ ಲೋಪಗಳು ಕಾಣಿಸಿಕೊಂಡ್ರೆ ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. 130 ಕೋಟಿ ಜನರ ಪಾಲಕನಾಗಿರುವ ಪ್ರಧಾನಮಂತ್ರಿಗೆ ಪ್ರತ್ಯೇಕವಾದ ಭದ್ರತೆಯನ್ನ ಒದಗಿಸ್ತಾರೆ. ಭಾರತದಲ್ಲಿ ಪ್ರಧಾನಮಂತ್ರಿಯ ಭದ್ರತೆಯನ್ನ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ನೋಡ್ಕೊಳ್ಳುತ್ತೆ. ಇವರಲ್ಲಿ 3000 SPG ಕಮಾಂಡೋಗಳಿರ್ತಾರೆ. ಈ SPG ಟೀಮ್ ಪ್ರಧಾನಮಂತ್ರಿಯನ್ನ ಸದಾಕಾಲ ಕಾಪಾಡುತ್ತೆ. ಪ್ರಧಾನಿಯ ಭದ್ರತೆಗಾಗಿ ತುಂಬಾ ಪವರ್ಫುಲ್ ಆದ ಸೇನೆ ನಿರಂತರವಾಗಿ ಪ್ರಧಾನಮಂತ್ರಿಯನ್ನ ಕಾಪಾಡುತ್ತೆ. ಆದ್ರೆ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋದಾಗ ಇವರ ಭದ್ರತೆಯನ್ನ ಯಾರು ಕಾಪಾಡ್ತಾರೆ, ಯಾರು ನೋಡ್ಕೊಳ್ತಾರೆ? ಪ್ರಧಾನಮಂತ್ರಿ ವಿದೇಶಗಳಿಗೆ ಹೋದಾಗ ಅವರ ಭದ್ರತಾ ಪಡೆ ಅವರೊಂದಿಗೆ ವಿಮಾನದಲ್ಲಿ ಪ್ರಯಾಣಿಸ್ತಾರಾ? ಪ್ರಧಾನಮಂತ್ರಿ ಭಾರತದಲ್ಲಿ ಅತ್ಯಂತ ಸುರಕ್ಷಿತವಾದ ಭದ್ರತೆಯುಳ್ಳ ಕಾರ್ನ ಬಳಸ್ತಾರೆ. ಆದ್ರೆ ವಿದೇಶಗಳಿಗೆ ಹೋದಾಗ ಎಂತಹ ಕಾರ್ನ ಉಪಯೋಗಿಸ್ತಾರೆ? ವಿದೇಶಗಳಿಗೆ ಹೋದಾಗ ಹೈ ಸೆಕ್ಯೂರಿಟಿ ಕಾರ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತಾರಾ? ಮತ್ತೊಂದು ವಿಚಾರ ಏನಂದ್ರೆ, ನಾವು ಕೈಗೆ ಗಡಿಯಾರವನ್ನ ಕಟ್ಕೊಂಡಾಗ ನಮ್ಮ ವಾಚ್ ಭಾಗವನ್ನ ಮೇಲ್ಗಡೆ ಇಟ್ಕೊಳ್ತೇವೆ. ಹೀಗೆ ಕಟ್ಟಿಕೊಳ್ಳೋದ್ರಿಂದ ಟೈಮ್ ನೋಡಲು ಸುಲಭವಾಗುತ್ತೆ. ಆದ್ರೆ ಪ್ರಧಾನಮಂತ್ರಿ ಮೋದಿಯವರು ವಾಚ್ ನ ಮುಖವನ್ನ ಯಾವಾಗ್ಲೂ ಈ ರೀತಿಯಾಗಿ ಕೆಳಗಡೆ ಇಟ್ಕೊಳ್ತಾರೆ. ಆದ್ರೆ ಇದಕ್ಕೆ ಕಾರಣವೇನು ಗೊತ್ತಾ? ಸೊ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿಯ ಬಗ್ಗೆ ಅನೇಕ ಆಸಕ್ತಿಕರವಾದ ವಿಷಯಗಳನ್ನ ತಿಳ್ಕೊಳ್ಳೋಣ. ಇದರಿಂದ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾವುದೇ ಒಂದು ದೇಶದಲ್ಲಾಗ್ಲಿ ಅತ್ಯಂತ ಕಠಿಣವಾದ ಭದ್ರತೆಯನ್ನ ಆ ದೇಶದ ಪ್ರಧಾನಮಂತ್ರಿಗೆ, ರಾಷ್ಟ್ರಪತಿಗೆ ಮಾತ್ರ ಕೊಡ್ತಾರೆ. ಇದಕ್ಕಾಗಿ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅತಿ ಹೆಚ್ಚು ಭದ್ರತೆಯನ್ನ ಒದಗಿಸ್ತಾರೆ. ಪ್ರಧಾನಮಂತ್ರಿಗಳು ಅನೇಕ ಸಂದರ್ಭಗಳಲ್ಲಿ ವಿದೇಶ ಯಾತ್ರೆಗಳನ್ನ ಕೈಗೊಳ್ಳೋದು ಸರ್ವೇ ಸಾಮಾನ್ಯ. ಆದ್ರೆ ನಿಮಗೆ ಗೊತ್ತಾ, ಪ್ರಧಾನಮಂತ್ರಿಯವರಿಗೆ ಭಾರತಕ್ಕಿಂತ ವಿದೇಶಗಳಲ್ಲೇ 5 ಪಟ್ಟಷ್ಟು ಹೆಚ್ಚಿನ ಕಠಿಣ ಭದ್ರತೆಯನ್ನ ಒದಗಿಸ್ತಾರೆ. ಪ್ರಧಾನಮಂತ್ರಿ ಮೋದಿಯವರು ವಿದೇಶಗಳಿಗೆ ಹೋಗುವಾಗ ಇಂಡಿಯನ್ ಏರ್ಲೈನ್ಸ್ ಅಥವಾ ಏರ್ ಇಂಡಿಯಾ ವಿಮಾನಗಳಲ್ಲಿ ಪ್ರಯಾಣಿಸ್ತಾರೆ. ನಮಗೆ ಮಾಧ್ಯಮಗಳಲ್ಲಿ ಮೋದಿಯವರು ಕೇವಲ ಒಂದೇ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಂತೆ ಕಾಣಿಸುತ್ತೆ. ಆದ್ರೆ ಪ್ರಧಾನಿಯವರು ವಿದೇಶಗಳಿಗೆ ಹೋಗುವಾಗ ಅವರ ವಿಮಾನದ ಜೊತೆಗೆ ಇನ್ನೂ ಕೆಲವು ವಿಮಾನಗಳು ಅವರ ಸಂಗಡವೇ ಹೋಗ್ತವೆ. ಮೋದಿಯವರು ವಿದೇಶಕ್ಕೆ ಹೋಗುವುದು ಖಚಿತವಾದಾಗ 1 ವಾರದ ಹಿಂದೆಯಿಂದಲೇ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಸುರಕ್ಷತೆಗಳನ್ನ ಮತ್ತಷ್ಟು ಕಠಿಣ ಮಾಡ್ತಾರೆ. ಮತ್ತೊಂದು ವಿಚಾರ ಏನೆಂದ್ರೆ, ನರೇಂದ್ರ ಮೋದಿಯವರು ಪ್ರಯಾಣಿಸುವ ವಿಮಾನದ ಸಮಯಕ್ಕಿಂತ 1 ಗಂಟೆ ಮುಂಚಿತವಾಗಿಯೇ ಆ ಪ್ರದೇಶವನ್ನೆಲ್ಲ ನೋ ಫ್ಲೈಯಿಂಗ್ ಝೋನ್ ಆಗಿ ಪ್ರಕಟಿಸ್ತಾರೆ. ಆ ಗಂಟೆಯಲ್ಲಿ ಇತರೆ ವಿಮಾನಗಳೊಂದೇ ಅಲ್ಲ, ಅಲ್ಲಿ ಡ್ರೋನ್ಗಳನ್ನ ಕೂಡ ಹಾರಿಸುವಂತಿಲ್ಲ. ನಂತರ ಮೋದಿ ಅವರ ವಿಮಾನ ಗಾಳಿಯಲ್ಲಿ ಹಾರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರುವಂತೆ ನರೇಂದ್ರ ಮೋದಿ ಅವರು ಭಾರತದಲ್ಲಿ ರಸ್ತೆ ಮಾರ್ಗವಾಗಿ ಪ್ರಯಾಣಿಸಲು ಪ್ರತ್ಯೇಕವಾದ BMW ಕಾರ್ನ ಉಪಯೋಗಿಸ್ತಾರೆ. BMW ತಯಾರಿಸಿದ ಈ ಪ್ರತ್ಯೇಕವಾದ ಕಾರ್ ಮೇಲೆ AK-47 ನಿಂದ ದಾಳಿ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ. ಇಷ್ಟೇ ಅಲ್ಲದೆ ಈ ಕಾರ್ ಮೇಲೆ ಗ್ರಾನೈಟ್ ನ ಹಾಕಿದ್ರು ಕೂಡ ಈ ಕಾರ್ಗೆ ಏನೂ ಆಗೋದಿಲ್ಲ. ಹಾಗೇನೆ ಬೈ ಮಿಸ್ಟೇಕ್ ಆಗಿ ಈ ಕಾರ್ ಲ್ಯಾಂಡ್ ಮೈನ್ಸ್ ಮೇಲಿಂದ ಹೋದ್ರೂ ಕೂಡ ಈ ಕಾರ್ಗೆ ಯಾವುದೇ ಹಾನಿಯಾಗೋದಿಲ್ಲ. 8,000 ರೂಪಾಯಿ ಇರುವ ಫ್ಯಾನ್ ಕೇವಲ 619 ರೂಪಾಯಿಗೆ ಮತ್ತು 4,500 ರೂಪಾಯಿ ಇರುವ ಪಿಜನ್ ಗ್ಯಾಸ್ ಸ್ಟವ್ ಅಂಡ್ ಫ್ರೈ ಪ್ಯಾನ್ ಕಾಂಬೋ ಕೇವಲ 1,800 ರೂಪಾಯಿ. ಇಷ್ಟೇ ಅಲ್ಲದೆ ಐಫೋನ್ಸ್, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಶಾಂಪೂ, ಸೋಪ್ಸ್, ಹೋಮ್ ಅಪ್ಲೈನ್ಸಸ್ ಎಲ್ಲವೂ ತುಂಬಾ ಡಿಸ್ಕೌಂಟ್ ಬೆಲೆಗೆ ಸಿಗ್ತವೆ. ಆದ್ರೆ ಇವೆಲ್ಲವೂ ಎಲ್ಲಿ ಗೊತ್ತಾ? ಅಮೆಜಾನ್, ಫ್ಲಿಪ್ಕಾರ್ಟ್ ನಂತಹ ಶಾಪಿಂಗ್ ವೆಬ್ಸೈಟ್ ನಲ್ಲಿ ಕೆಲವು ಪ್ರಾಡಕ್ಟ್ ಗಳ ಬೆಲೆ ಸಡನ್ ಆಗಿ ಡ್ರಾಪ್ ಆಗ್ತಿರುತ್ತೆ. ಇವುಗಳನ್ನ ಲೈಟ್ನಿಂಗ್ ಡೀಲ್ಸ್ ಅಂತ ಕರೀತಾರೆ. ಇವು ತುಂಬಾ ಹೊತ್ತು ಇರೋದಿಲ್ಲ, ಆದ್ರೆ ಬೆಲೆ ತುಂಬಾ ಕಡಿಮೆ ಇರುತ್ತೆ. ಹಾಗಾದ್ರೆ ಈ ಡೀಲ್ಸ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಿದ್ದೀರಾ? ಇಂತಹ ಆಫರ್ ಗಳನ್ನ SRM ಲೂಟ್ ಡೀಲ್ಸ್ ನವರು ತಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡುತ್ತಿರುತ್ತಾರೆ. ಸೊ ಬೆಸ್ಟ್ ಆಫರ್ಸ್ ನ ತಕ್ಷಣವೇ ಪಡೆದುಕೊಳ್ಳಲು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ SRM ಲೂಟ್ ಡೀಲ್ಸ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ. ಪ್ರಧಾನಮಂತ್ರಿಯ ಭದ್ರತಾ ಕಮಿಟಿಯವರು ವಿಶೇಷವಾಗಿ ಇದೇ ಕಾರ್ನ ಮೋದಿಗೋಸ್ಕರ ಆಯ್ಕೆ ಮಾಡಿದ್ದಾರೆ. BMW ತಯಾರಿಸಿದ ಈ ಕಾರ್ ಬೆಲೆ ಸುಮಾರು 12 ಕೋಟಿಗಿಂತಲೂ ಹೆಚ್ಚು. ಪ್ರಧಾನಿಯೊಂದಿಗೆ ಅವರ ಸಂಗಡ ಹೋಗುವ ಸಿಬ್ಬಂದಿಯವರ ವಾಹನಗಳನ್ನ ವಿಮಾನಗಳಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಈ ವಾಹನಗಳಲ್ಲಿ ಜಾಮರ್ ಗಳನ್ನ ಅಳವಡಿಸಿರ್ತಾರೆ.
ಈ ವಾಹನಗಳು ಎಷ್ಟು ಪವರ್ಫುಲ್ ಅಂದ್ರೆ 100-150 ಮೀಟರ್ನಷ್ಟು ದೂರದಲ್ಲಿ ಬರುವ ಟೈಮ್ ಬಾಂಬರ್ ಗಳನ್ನ ಗುರುತಿಸಿ ನಿಷ್ಕ್ರಿಯ ಮಾಡಬಲ್ಲ ಸಾಮರ್ಥ್ಯವನ್ನ ಇವು ಹೊಂದಿವೆ. ಪ್ರಧಾನಮಂತ್ರಿ ಪ್ರಯಾಣಿಸುವ ರಸ್ತೆ ಮಾರ್ಗಗಳನ್ನ ಆಯ್ಕೆ ಮಾಡಲು ಎಸ್ಪಿಜಿ ಎಲ್ಲಾ ಕಡೆಗಳಿಂದ ಸಮಾಚಾರವನ್ನ ಶೇಖರಿಸುತ್ತೆ ಮತ್ತು ವೇದಿಕೆಯನ್ನ ಹತ್ತುವ ಪ್ರದೇಶಗಳಲ್ಲಿ ಮೆಟಲ್ ಡಿಟೆಕ್ಟರ್ ನಿಂದ ಪ್ರತಿಯೊಂದು ಮೂಲೆಯನ್ನ ಪರೀಕ್ಷಿಸುತ್ತಾರೆ. ಪ್ರಧಾನಮಂತ್ರಿ ಅವರು ಮಾತಾಡುವ ವೇದಿಕೆಯ ಮೇಲೆ ಅಗ್ನಿ ಅವಘಡಗಳೇನಾದ್ರೂ ನಡೆದ್ರೆ ಅದನ್ನ ಸಮರ್ಥವಾಗಿ ಎದುರಿಸಲು ಮುಂಚಿತವಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ. ಇದರಿಂದ ನಮಗೆ ಅರ್ಥವಾಗೋದೇನೆಂದ್ರೆ ಪ್ರಧಾನಮಂತ್ರಿ ಇತರೆ ದೇಶಗಳಿಗೆ ಹೋದ್ರೂ ಕೂಡ ಅವರ ಭದ್ರತಾ ಜವಾಬ್ದಾರಿಗಳನ್ನ ಭಾರತದ ಸೇನೆಯವರೇ ನೋಡಿಕೊಳ್ತಾರೆ. ಈ ಪದ್ಧತಿ ಕೇವಲ ಭಾರತಕ್ಕೊಂದೇ ಸೀಮಿತವಾಗಿಲ್ಲ. ಯಾವುದೇ ದೇಶದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ವಿದೇಶಗಳಿಗೆ ಹೋದ್ರೆ ಆ ದೇಶ ತಮ್ಮ ಸುರಕ್ಷತೆಗಾಗಿ ತಮ್ಮ ರಕ್ಷಣಾ ಪಡೆಯನ್ನ ತೆಗೆದುಕೊಂಡು ಹೋಗುತ್ತೆ. ಪ್ರಧಾನಮಂತ್ರಿ ಮೋದಿ ಅವರು ದೇಶದ ಇತರೆ ಪ್ರದೇಶಗಳಿಗೆ ಹೋಗುವಾಗ ಹೆಲಿಕಾಪ್ಟರ್ ನ ಬಳಸ್ತಾರೆ. ನರೇಂದ್ರ ಮೋದಿ ಅವರ ಈ ಹೆಲಿಕಾಪ್ಟರ್ ಪೂರ್ತಿಯಾಗಿ ಬುಲೆಟ್ ಪ್ರೂಫ್ ಆಗಿರುತ್ತೆ. ಈ ಹೆಲಿಕಾಪ್ಟರ್ ಹೊರಡುವ ಸ್ಥಳವನ್ನ ಮುಂಚಿತವಾಗಿ ತುಂಬಾ ಸೆಕ್ಯೂರ್ ಮಾಡಿಡ್ತಾರೆ. ನಾವೆಲ್ಲರೂ ವಾಚ್ ನ ಕೈಯ ಮೇಲ್ಭಾಗದಲ್ಲಿ ಟೈಮ್ ಕಾಣಿಸುವಂತೆ ವಾಚ್ ನ ಕಟ್ಕೊಳ್ತೇವೆ. ಆದ್ರೆ ನರೇಂದ್ರ ಮೋದಿ ಅವರು ಮಾತ್ರ ವಾಚ್ ನ ಮುಖವನ್ನ ಮೇಲ್ಭಾಗದಲ್ಲಿ ಇಟ್ಟುಕೊಳ್ಳದೆ ಈ ರೀತಿಯಾಗಿ ತಳಭಾಗದಲ್ಲಿ ಕೈನ ಹಿಂದೆ ಇಟ್ಟುಕೊಳ್ತಾರೆ. ಇದಕ್ಕೆ ಕಾರಣವೇನು ಗೊತ್ತಾ? ಮೋದಿಯವರು ತುಂಬಾ ಚಾಣಾಕ್ಷ ನಾಯಕ. ಆದ್ರೆ ಈ ಮಾತನ್ನ ಯಾಕೆ ಹೇಳ್ತಿದ್ದೇನೆ ಅನ್ನೋದು ಈ ವಿಷಯವನ್ನ ತಿಳಿದುಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಸಂದರ್ಶನದಲ್ಲಿ ನರೇಂದ್ರ ಮೋದಿ ಅವರಿಗೆ ಇದೇ ವಾಚ್ ನ ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ಪ್ರಧಾನಮಂತ್ರಿ ಕೊಟ್ಟ ಉತ್ತರವೇನೆಂದ್ರೆ, ಕೆಲವೊಂದು ಮೀಟಿಂಗ್ ಗಳಲ್ಲಿ ತುಂಬಾ ಸಮಯ ಕಳೆದು ಹೋಗ್ತಿರುತ್ತೆ. ಅಂತ ಸಂದರ್ಭದಲ್ಲಿ ಟೈಮ್ ನ ನೋಡ್ಕೊಳ್ಬೇಕಾಗುತ್ತೆ. ಆಗ ವಾಚ್ ನ ಸರಿ ಮಾಡ್ಕೊಂಡು ಟೈಮ್ ನ ನೋಡ್ಕೊಂಡ್ರೆ ಮುಂದೆ ಇರುವವರು ಮೀಟಿಂಗ್ ನ ಟೈಮ್ ಪೂರ್ತಿಯಾಗಿದೆ ಅಂತ ಅಥವಾ ಹೆಚ್ಚು ಸಮಯ ತೆಗೆದುಕೊಂಡಿದ್ದೇವೆ ಅಂತ ನಾವು ಮೋದಿ ಅವರಿಗೆ ತೊಂದರೆ ಕೊಡ್ತಿದ್ದೇವಾ ಅಂತ ಅಂದ್ಕೊಳ್ತಾರೆ. ಇದಕ್ಕಾಗಿ ವಾಚ್ ನ ವ್ರಿಸ್ಟ್ ನ ಮೇಲ್ಭಾಗದಲ್ಲಿ ಕಟ್ಟಿಕೊಳ್ಳದೆ ತಳಭಾಗದಲ್ಲಿ ಕಟ್ಟಿಕೊಳ್ತಾರೆ. ಹೀಗೆ ಕಟ್ಟಿಕೊಳ್ಳೋದ್ರಿಂದ ನಾವು ವಾಚ್ ನಲ್ಲಿ ಸಮಯ ನೋಡ್ಕೊಂಡ್ರೆ ಮುಂದೆ ಇರುವ ವ್ಯಕ್ತಿಗಳಿಗೆ ಅದು ಗೊತ್ತಾಗೋದಿಲ್ಲ. ಪ್ರಧಾನಮಂತ್ರಿಯವರ ವಾಚ್ ಬಗ್ಗೆ, ಪ್ರಯಾಣದ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರಧಾನಮಂತ್ರಿಯವರು ಪ್ರತಿದಿನ ತಿನ್ನುವ ಆಹಾರಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೋದಿ ಅವರು ತುಂಬಾ ಸರಳ ಜೀವನವನ್ನ ಜೀವಿಸ್ತಾರೆ ಮತ್ತು ತುಂಬಾ ಸರಳ ಆಹಾರವನ್ನ ತೆಗೆದುಕೊಳ್ತಾರೆ. ಅವರು ತಮ್ಮ ಆಹಾರದಲ್ಲಿ ಚಪಾತಿ, ಪಲ್ಯ, ಅನ್ನ, ಸಾಂಬಾರ್ನ ತೆಗೆದುಕೊಳ್ತಾರೆ. ಆದ್ರೆ ಇಷ್ಟೊಂದು ಸರಳ ಆಹಾರವನ್ನ ತೆಗೆದುಕೊಂಡ್ರು ಕೂಡ ಪ್ರತಿದಿನ ಇವರ ಆಹಾರಕ್ಕೆ 30,000-40,000 ಸಾವಿರ ರೂಪಾಯಿ ಖರ್ಚಾಗುತ್ತಂತೆ. ಆದ್ರೆ ಇದಕ್ಕೆ ಒಂದು ಕಾರಣವಿದೆ. ಅದೇನೆಂದ್ರೆ ನರೇಂದ್ರ ಮೋದಿ ಅವರು ತಮ್ಮ ಸರಳ ಆಹಾರದಲ್ಲಿ ಅನೇಕ ವಿಧವಾದ ಡ್ರೈ ಫ್ರೂಟ್ಸ್ ನ ಬಳಸ್ತಾರೆ ಮತ್ತು ಆಹಾರ ಸಿದ್ಧವಾದ ಮೇಲೆ ಮೋದಿ ಅವರು ಅದನ್ನ ತಿನ್ನುವುದಕ್ಕೂ ಮುಂಚೆ ಅದನ್ನ ಬೇರೆಯವರು ಟೇಸ್ಟ್ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ ಎಂದು ಖಚಿತವಾದ ಮೇಲೆ ಮೋದಿ ಅವರಿಗೆ ಬಡಿಸ್ತಾರೆ. ಇಂತಹ ಅನೇಕ ಫಾರ್ಮಾಲಿಟಿಗಳನ್ನ ಪೂರ್ತಿ ಮಾಡಬೇಕಾಗಿರೋದ್ರಿಂದ ಮೋದಿ ಅವರು ತಿನ್ನೋದು ಸಾಧಾರಣ ಆಹಾರವಾದ್ರೂ ಕೂಡ ಅದು ತುಂಬಾ ದುಬಾರಿ ಆಹಾರವಾಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿನ ಮಾಹಿತಿ. ಈ ವಿಡಿಯೋ ನಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.